ಎಲ್ಲರಿಗೂ ನಮಸ್ಕಾರಗಳು ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ್ಗ ನೆನ್ನೆ ಮ್ಯಾಚ್ ನ ಆದ ನಂತರ ಪರ್ಸೆಂಟೇಜ್ ವಾಯ್ಸ್ ನ ನೋಡ್ತು ಅಂತಂದ್ರೆ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗೋದನ್ನ ಅಂತ ನೋಡೋಣ. ನೆನ್ನೆ ಮ್ಯಾಚ್ ಏನಿತ್ತು ಗುರು, ಮ್ಯಾಚ್ ರಿಸಲ್ಟೇ ಬರಲ್ಲ, ಏನಕ್ಕೆ ವಿಡಿಯೋ ಮಾಡಲ್ಲ ಅಂತ ತುಂಬಾ ಜನ ಕೇಳ್ತಿದ್ದೀರಾ. ಏನಕ್ಕೆ ರಿಸಲ್ಟೇ ಬರಲ್ಲ, ಅದಕ್ಕೆ ವಿಡಿಯೋ ಮಾಡಕ್ಕೆ ಹೋಗಲ್ಲ. 1 ಪಾಯಿಂಟ್ ಈಚು ಶೇರ್ ಆಗಿದ್ದು ಅಲ್ಲ, ಒಂದು 5-6 ಓವರ್ ಆದ್ಮೇಲೆ ಆದ್ರೂ ಒಂದು ರಿಸಲ್ಟ್ ಬರೋ ಥರ ಆದಾಗಲೂ ಮಳೆ ಬರಬೇಕಲ್ವಾ. ಪಂಜಾಬ್ ಕಿಂಗ್ಸ್ ಆರಾಮಾಗಿ ಗೆಲ್ತಾ ಇದ್ರು ನೆನ್ನೆ. 200+ ಟಾರ್ಗೆಟ್ ಆಗಿ ಕೊಡ್ದಂಗೆ ಗೊತ್ತಿತ್ತು ಇವರು KKR ಹೊಡೆಯೋಕೆ ಆಗಲ್ಲ ಅಂತ. ಮತ್ತೆ ಅವ್ರು ಹಳೆ ಚಾಡಿನ ರೂಢಿ ಮಾಡ್ಕೊತಾರೆ, ಮತ್ತೆ ಉಣ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಿದ್ದು ನನಗೆ. ಬಟ್ ಗೊತ್ತಿಲ್ಲ, ಏನು ಬೇಕಾದ್ರೂ ಆಗಿರ್ಬೋದಿತ್ತು. KKR ಗೆದ್ರು ಗೆಲ್ತಿದ್ರು, ಇವಾಗ ಉಗಿತೀರ ಕಮೆಂಟ್ ಸೆಕ್ಷನಲ್ಲಿ KKR ಗೆಲ್ತಿದ್ದು ಅಂತ. ಬಟ್ KKR ಗೆಲ್ತಾರೆ ಅಂತ ನನಗೇನು ಅನ್ನಿಸ್ತಿಲ್ಲ. ಇವರು 200+ ಟಾರ್ಗೆಟ್ನ ಕೊಟ್ಟಾಗ ಏನು ಗುರು ಬ್ಯಾಟಿಂಗ್ ಆಡಿದ್ದೇನೆ, ಪ್ರಭ್ಸಿಮ್ರಾನ್ ಸಿಂಗ್ ಜೊತೆಗೆ ಸೇರ್ಕೊಂಡು ಅಲ್ಲಿ ಪ್ರಿಯಾಂಶ್ ಆರ್ಯ ಅಟ್ ಸಮ್ ಪಾಯಿಂಟ್ ಇಬ್ರು ಸೆಂಚುರಿ ಹೊಡೆದ್ಬಿಡ್ತಾರೆ ಅನ್ನೋ ಥರ ಅನ್ನಿಸ್ಬಿಟ್ಟಿದ್ರು ನನಗೆ. ಆ ರೇಂಜಿಗೆ ಹಾಕೊಂಡು ಗುದ್ದಿದ್ರು ನೋಡಿ ಓಪನಿಂಗ್ ಪೇರ್. ಅವ್ನ ಅಜ್ಜಿ ಕಳೆದೋದ್ರು ಹಂಗೇನೆ. ಎಷ್ಟು ಆಲ್ಮೋಸ್ಟ್ 120+ ಪಾರ್ಟ್ನರ್ಶಿಪ್ ಬಂದಿದ್ದವರು, ಓಪನಿಂಗ್ ಪಾರ್ಟ್ನರ್ಶಿಪ್ಪು ಸಾಕಾದ ಪಾರ್ಟ್ನರ್ಶಿಪ್ ಗುರು. ಬಟ್ ಅನ್ಫಾರ್ಚುನೇಟ್ಲಿ ಮ್ಯಾಚು ನೋ ರಿಸಲ್ಟ್ ಆಗಿದ್ದರಿಂದ ಅದಕ್ಕೆ ಏನು ಕೂಡ ಇವಾಗ ಬೆಲೆ ಇಲ್ಲ. ಬಟ್ ರನ್ಸ್ ಅಂತೂ ಕೌಂಟ್ ಆಗಿರುತ್ತೆ. ಸೊ ಓಕೆ, ಇವಾಗ ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂದರೆ ಮಗ 1 ಪಾಯಿಂಟ್ ಈಚ್ ಶೇರ್ ಆಗಿರೋದು. KKRಗೆ 1 ಪಾಯಿಂಟು, ಜೊತೆಗೆ ಇವಾಗ ಪಂಜಾಬ್ ಕಿಂಗ್ಸ್ಗೆ 1 ಪಾಯಿಂಟ್ ಆ್ಯಡ್ ಆನ್ ಆಗಿರೋದ್ರಿಂದ ಇವಾಗ ನೋಡಿ ಪಂಜಾಬು ಮತ್ತು ಬೆಂಗಳೂರು ಇಬ್ಬರೂ ಕೂಡ ಒಂಥರ ಮೇಲೆ ಕೆಳಗೆ ಆಟ ಆಡ್ತಾ ಇದ್ರು. ಯಾಕಂದರೆ ಅಷ್ಟೇ ನಂಬರ್ ಆಫ್ ಮ್ಯಾಚಸ್ನ ಗೆದ್ದು ಅಷ್ಟೇ ನಂಬರ್ ಆಫ್ ಮ್ಯಾಚಸ್ ಸೋತಿ ನೆಟ್ ರನ್ ರೇಟಿಂದ ಮೇಲೆ ಕೆಳಗೆ ಆಗ್ತಿತ್ತು. ಬಟ್ ಇವಾಗ ಡಿಫ್ರೆನ್ಸ್ ಆಗಿದೆ. ಒಂದು ಮ್ಯಾಚ್ ನೋ ರಿಸಲ್ಟ್ ಆಗಿರೋದ 11 ಪಾಯಿಂಟ್ಲಿದ್ದಾರೆ, 12 ಪಾಯಿಂಟ್ಲಿದ್ದಾರೆ. ಇವತ್ತು RCB ಏನಾದರೂ ಮ್ಯಾಚ್ನ ಗೆಲ್ತು ಅಂದರೆ ಸ್ಟ್ರೈಟ್ ಅವೇ ಆನ್ ಟಾಪ್ ಮೇಲ್ಗಡೆ ಹೋಗ್ಬಿಟ್ಟು ಕೂತ್ಕೊಂಡು ಎಲ್ಲರ ಕಿವಿ ಒಳಗಡೆಗೂ ನೀರು ಬಿಡ್ತಾ ಇರ್ತಾರೆ ಗುರು. ಇವತ್ತು ಗೆಲ್ಬೇಕಷ್ಟೇ. ಇವತ್ತು ಗೆದ್ರು ಅಂತ ಅಂದರೆ ಟಾಪ್ ಆಫ್ ದ ಟೇಬಲ್ ಅಂತ ಅನ್ಕೊಳ್ಳೋದಲ್ಲ, ಟಾಪ್ ಆಫ್ ದ ಟೇಬಲ್ನೇ. 7 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಒಂದು ರೇಂಜಿಗೆ ನಾವು ಪ್ಲೇ ಆಫ್ಸ್ಗೆ ಆ ಒಂದು ಲೈನ್ ಇರುತ್ತಲ್ಲ, ಅದ್ರ ಮೇಲ್ಗಡೆ ಕಾಲನ್ನ ಎತ್ತಿ ಇಡೋ ಥರ ನಮಗೆ ಸೀನ್ ಬಂದ್ಬಿಡುತ್ತೆ. ಒಳಗಿಟ್ಟಿರೋದಿಲ್ಲ, ಮೇಲ್ಗಡೆ ಎತ್ತಿ ಇಡೋ ಥರ ಬಂದ್ಬಿಡುತ್ತೆ 7 ಮ್ಯಾಚ್. ಇವತ್ತೇನಾದ್ರು ಗೆಲ್ತು ಅಂದ್ರೆ ಇಲ್ಲಿ 1 ಪಾಯಿಂಟ್ ಈಚ್ ಶೇರ್ ಆಗಿರೋದ್ರಿಂದ KKRಗೂ ಪಂಜಾಬ್ ಕಿಂಗ್ಸ್ಗೂ ಇವಾಗ CSK ಮತ್ತೆ ಇವ್ರದ್ದು ಏನು ಪಾಸಿಬಿಲಿಟಿ ಎಲ್ಲ ಏನಿದೆ ಇದು ಆಲ್ಮೋಸ್ಟ್ ಕಮರ್ಗೆ ಹೋಗಿದೆ. RRದು ಮತ್ತೆ CSKದು ಪಾಸಿಬಿಲಿಟಿ 1 ಪಾಯಿಂಟ್ ಈಚ್ ಶೇರ್ ಆಗಿರೋದ್ರಿಂದ ಇವಾಗ 4ನೇ ಸ್ಥಾನಕ್ಕೆ ಬಂತು ಅಂತಂದ್ರೆ ಪಂಜಾಬ್ ಕಿಂಗ್ಸ್ನೇ ಬರುತ್ತೆ ಅಂತ ಅನ್ಕೊಳ್ಳಿ. ಅವ್ರಿಗೊಂದು ಪಾಯಿಂಟ್ ಎಕ್ಸ್ಟ್ರಾ ಇರೋದ್ರಿಂದ ಸೊ ಇವರನ್ನೇ ಸೀನಲ್ಲಿ ಬಂದ್ಬಿಡ್ತಾರೆ. ಇನ್ ಕೇಸ್ ಏನಾದರೂ ಅವರು 7 ಮ್ಯಾಚ್ನ ಗೆಲ್ಲೋ ಥರ ಸೀನ್ ಆದ್ರೂ ಕೂಡ ಇವ್ರು 7 ಮ್ಯಾಚ್ನ ಗೆದ್ಬಿಟ್ಟು ಬರೋದಕ್ಕಾಗೋದಿಲ್ಲ. ಯಾಕಂದ್ರೆ 1 ಮ್ಯಾಚ್ ನೋ ರಿಸಲ್ಟ್ ಆಗಿದೆ, ಆದ್ದರಿಂದ ಅವರೇ ಖಂಡಿತ ಲೀಡ್ ಇರ್ತಾರೆ. ಸೊ ಇವರು ಅವ್ರ ರೇಂಜಿಗೆಲ್ಲ, ಪಂಜಾಬ್ ಕಿಂಗ್ಸ್ ರೇಂಜಿಗೆಲ್ಲ ನಾವು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳಕ್ಕಾಗಲ್ಲ CSK ಮತ್ತು RR ಎಲ್ಲ ಬರ್ತಾರೆ ಅಂತ. ಕಂಫರ್ಟಬಲ್ ಆಗಿ ಕಾಣಿಸ್ತೀರಿ. ಇವಾಗಲೂ ಕೂಡ ಪಂಜಾಬ್ ಕಿಂಗ್ಸು 1 ಪಾಯಿಂಟ್ ಆ್ಯಡ್ ಆಗಿದೆ. ಏನು ಕಳ್ಕೊಳ್ಳುವಂಥದ್ದೆಲ್ಲ ಏನೂ ಆಗಿಲ್ಲ. ಬಟ್ ಅವ್ರ ಎಫರ್ಟ್ ಏನಿತ್ತು 200+ ಹೊಡೆದ್ರೂ ಕೂಡ ಮ್ಯಾಚ್ ನೋ ರಿಸಲ್ಟ್ ಆಯ್ತಲ್ಲ. ಸೊ ಆ ಒಂದು ಎಫರ್ಟಿಗೆ ಸಿಕ್ಕಾಪಟ್ಟೆ ಬೇಜಾರಂತೂ ಆಗಿರುತ್ತೆ. KKRಗೆ ಏನು ಗೀಜಾರೆಲ್ಲ ಏನೂ ಆಗಿರೋದಿಲ್ಲ. ಬಿಡುಗರು ಹೆಂಗೋ ಬಚಾವಾದ್ವಿ, ನಾವು ಹೊಡೆಯೋಕೆ ಆಗ್ತಿರಲಿಲ್ಲ ಅಂತ ಅನ್ಕೊಂಡು ಸುಮ್ಮನೆ ಆಗಿರ್ತಾರೆ ಅಷ್ಟೇ. ಸೊ ಕರೆಂಟ್ಲಿ ನೋಡ್ತು ಅಂತಂದರೆ ಪಾಯಿಂಟ್ಸ್ ಟೇಬಲ್ನ ನೋಡ್ತು ಅಂತಂದರೆ ಇಷ್ಟಿಷ್ಟು ಪರ್ಸೆಂಟೇಜ್ ಇದೆ ಕ್ವಾಲಿಫೈ ಆಗೋದಕ್ಕೆ. ಇವತ್ತಿನ ಪರ್ಸೆಂಟೇಜು 90% ಚಾನ್ಸಸ್ ಇರೋದು ಗುಜರಾತ್ಗೆ, ಡೆಲ್ಲಿಗೆ 85% ಚಾನ್ಸ್ ಇದೆ, RCBಗೆ 75% ಚಾನ್ಸ್ ಇದೆ ಕ್ವಾಲಿಫೈ ಆಗೋದಕ್ಕೆ, ಪಂಜಾಬ್ಗೆ 56% ಚಾನ್ಸ್ ಇದ್ರೆ, ಮುಂಬೈಗೆ 48% ಚಾನ್ಸ್ ಇದೆ. ಮುಂಬೈ ಸ್ವಲ್ಪ ಇವಾಗ ಕೆಳಗಡೆ ಬಂದಿದೆ. ಆ್ಯಂಡ್ ಲಕ್ನೋ ಸೂಪರ್ ಜೈಂಟ್ಸ್ಗೆ 31% ಚಾನ್ಸ್ ಇದ್ರೆ, KKRಗೆ 13% ಚಾನ್ಸು, ಹೈದರಾಬಾದ್ಗೆ 2% ಚಾನ್ಸು, ರಾಜಸ್ಥಾನ್ ರಾಯಲ್ಸ್ಗೆ 0.2% ಚಾನ್ಸು, ಚೆನ್ನೈ ಸೂಪರ್ ಕಿಂಗ್ಸ್ಗೆ 0.01% ಆಫ್ ಚಾನ್ಸು. 0.01% ಆಫ್ ಚಾನ್ಸು, ಪಾಯಿಂಟ್ ಚಾನ್ಸು ಅಂತಂದರೆ ಲೆಕ್ಕ ಹಾಕೊಳ್ಳಿ. CSK ಮತ್ತು RR ಏನಿದೆ ಕಳೆದು ಹೋಗ್ಬಿಟ್ಟವ್ರು ಅಷ್ಟೇ. ನೆನ್ನೆ ಮ್ಯಾಚು ನೋ ರಿಸಲ್ಟ್ ಆಗ್ತಾ ಇದ್ದಂಗೆ ನಾನು ಹೇಳಿದ್ದೆ ಇದು ಇಂಪಾರ್ಟೆಂಟ್ ಮ್ಯಾಚ್ ಇದೆ ಅಂತ. ಸೊ ನೆನ್ನೆ ಮ್ಯಾಚ್ ನೋ ರಿಸಲ್ಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಯಾರು ಇಟ್ಕೊಂಡಿರಲಿಲ್ಲ. ಸೊ ನೋ ರಿಸಲ್ಟ್ ಆಗ್ತಿದ್ದಂಗೆ ಇವ್ರದ್ದು RRದು ಮತ್ತು CSK ಏನಿದೆ ಆಲ್ಮೋಸ್ಟ್ ಅಂತ ಏನಿತ್ತು, ಸೊ ಆಲ್ಮೋಸ್ಟು ಇಲ್ಲ ಇವಾಗ ಔಟ್ ಆಫ್ ದ ಟೂರ್ನಮೆಂಟ್ ಅಷ್ಟೇ. ಇವತ್ತು ಟೆನ್ನಿಕಾಸು ನಾವು ಡೆಲ್ಲಿಗೆ ಹೊಡಿಲೇಬೇಕು ಮ್ಯಾಮ್. ಏನಕ್ಕೆ ಅಂತಂದರೆ ಡೆಲ್ಲಿ ಟಾಪ್ 2 ಇದ್ದಾರೆ. ಸೊ ಅವ್ರನ್ನ ಕೆಳಗಡೆ ಕಳಿಸ್ಬೇಕು ಅಂದರೆ ನಾವು ಹೊಡಿಲೇಬೇಕು. ನಾವು ಟಾಪ್ 2ಗೆ ಏನು ಮಾಡ್ತಾ ಇದೀವಿ ಅಂದರೆ ಹೊಡಿಲೇಬೇಕು. ಇವ್ರಿಗೆ ಹೊಡಿಲ್ಲ ಅಂತಂದರೆ ಅಂದರೆ ಬೇರೆಯವ್ರಿಗೆ ಹೊಡೆದ್ರೆ ಯೂಸ್ ಇಲ್ಲ ಅಂತಲ್ಲ, ಬೇರೆಯವ್ರಿಗೂ ಕೂಡ ಹೊಡಿಬೇಕು. ಬಟ್ ಇವ್ರಿಗೆ ಹೊಡೆದ್ರೆ ಸಿಕ್ಕಾಪಟ್ಟೆ ಯೂಸ್ ಇದೆ ನಮಗೆ. ಯಾಕೆಂದರೆ ನಾವು ಟಾಪ್ 2 ಅಲ್ಲಿ ಫಿನಿಶ್ ಮಾಡೋದೇನಿದೆ ಆ ಪಾಸಿಬಿಲಿಟಿನಿದೆ, ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಹೋಗುತ್ತೆ ಡೆಲ್ಲಿಗೆ ಇವತ್ತು ಹೊಡಿತು ಅಂತಂದರೆ. ಸೊ ನೋಡುವ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ನೆನ್ನೆ ಮ್ಯಾಚ್ ನೋ ರಿಸಲ್ಟ್ ಆಗಿರೋದ ಅದು ಡೈರೆಕ್ಟ್ಲಿನೋ ಇಂಡೈರೆಕ್ಟ್ಲಿನೋ ಬಾಟಮ್ ಆಫ್ ದ ಟೇಬಲ್ ಇರುವಂಥ ಇವಾಗ ಹೈದರಾಬಾದ್ ಅವ್ರನ್ನೂ ಕೂಡ ತಗೋಬೋದು. ಹೈದರಾಬಾದ್ ಅವ್ರಿಗೂ ಕೂಡ ಇಂಪ್ಯಾಕ್ಟ್ ಖಂಡಿತ ಆಗಿದೆ. ಸೊ ಅವರು ಕೂಡ ಅಷ್ಟೇ ಇನ್ನು ಮಿಕ್ಕಿರುವಂಥ 5ಕ್ಕೆ 5 ಮ್ಯಾಚ್ನ ಗೆಲ್ತು ಅಂತ ಅಂದ್ರೂ ಕೂಡ ಅವರಿಗೆ ಕಷ್ಟಕರವಾಗಿಯೇ ಕಾಣಿಸ್ತಾ ಇದೆ. ಸಿನ್ನ ನೋಡ್ತು ಅಂದರೆ, ಇವಾಗಿನ ಸಿನ್ನ ನೋಡ್ತು ಅಂತಂದರೆ ರಾಜಸ್ಥಾನ ಮತ್ತು ಚೆನ್ನೈದು ನೆನ್ನೆ ನೋ ರಿಸಲ್ಟ್ ಆಗಿದ್ದರಿಂದ ಕಂಪ್ಲೀಟಾಗೆ ಉಣ್ಕೊಂಡು ಹೋಗಿದೆ ಅಷ್ಟೇ. ಆ ಒಂದು ಹೋಪ್ಸು ಲಾಸ್ಟ್ ಲೋನು ಪಾಯಿಂಟ್ ಓಪನ್ ಇತ್ತು, ಅದನ್ನು ಕೂಡ ಉಣ್ಕೊಂಡು ಹೋಗಿದೆ. ಸೊ ನೋಡುವ, ಇವತ್ತು ಮೈನ್ ಡೆಲ್ಲಿಗೆ ಹೊಡಿಬೇಕು, ನಾವು ಮೇಲ್ಗಡೆ ಇರಬೇಕು ಅಂತಂದ್ರೆ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.